ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ನ NRI ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತಕ್ಕೆ ವಿದೇಶದಿಂದ 13 ಲಕ್ಷ ಕೋಟಿ ರೂಪಾಯಿ ಹರಿದು ಬಂದಿದೆ. $130 ಬಿಲಿಯನ್ ಅಧಿಕ. ಯಾರು? ನೀವು ಕಳಿಸಿರೋದು, ವಿದೇಶಗಳಲ್ಲಿರೋ ಭಾರತೀಯರು ಕಳಿಸಿರೋದು. ಇನ್ನೊಂದ್ ಕಡೆ ದುಬೈನ ರಿಯಲ್ ಎಸ್ಟೇಟ್ ಅಕ್ಷರಶಃ ಕೊಚ್ಕೊಂಡು ಹೋಗಿದೆ ಇರಾನ್ ಯುದ್ಧದ ಪರಿಣಾಮ. ಅತ್ತ ಆಸ್ಟ್ರೇಲಿಯಾದಲ್ಲಿ ಭಾರತೀಯರು ಅತಿ ದೊಡ್ಡ ವಿದೇಶಿ ವಲಸಿಗರಾಗಿ ಹೊರಹೊಮ್ಮಿದ್ದಾರೆ. ಜಗತ್ತಿನ ಬೇರೆ ಬೇರೆ ಕಡೆ ಕೂಡ ಅಮೆರಿಕ ಸೇರಿದ ಹಾಗೆ NRIಗಳಿಗೆ ಸಂಬಂಧಪಟ್ಟ ಸಾಕಷ್ಟು ಮೇಜರ್ ಡೆವಲಪ್ಮೆಂಟ್ ಆಗಿವೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಎಲ್ಲಕ್ಕಿಂತ ಮೊದಲು ಕೇಂದ್ರ ಸರ್ಕಾರ ತಂದಿರೋ ಹೊಸ ಅಪ್ಡೇಟ್ NRIಗಳಿಗಾಗಿ ಅದನ್ನ ನಿಮಗೆ ತಿಳಿಸ್ಬಿಡ್ತೀವಿ. ಕೇಂದ್ರ ಸರ್ಕಾರ ಪೌರತ್ವ ತಿದ್ದುಪಡಿ ನಿಯಮಗಳನ್ನ ಜಾರಿ ತಂದಿದೆ. ಹೊಸ ನಿಯಮದ ಪ್ರಕಾರ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅರ್ಜಿಯನ್ನ OCI ಅರ್ಜಿಯನ್ನ ಸಂಪೂರ್ಣವಾಗಿ ಆನ್ಲೈನ್ನಲ್ಲೇ ಸಬ್ಮಿಟ್ ಮಾಡಬೇಕು. ಹಾಗೆ ಫಿಸಿಕಲ್ ಕಾರ್ಡ್ಗಳ ಜೊತೆಗೆ ಹೊಸದಾಗಿ ಈ OCI ಡಾಕ್ಯುಮೆಂಟ್ ಪರಿಚಯಿಸಲಾಗಿದೆ. ಅಪ್ರಾಪ್ತರು ಭಾರತ ಹಾಗೂ ವಿದೇಶದ ಪಾಸ್ಪೋರ್ಟ್ ಎರಡನ್ನೂ ಒಟ್ಟಿಗೆ ಹೊಂದೋ ಹಾಗಿಲ್ಲ ಅಂತ ಸರ್ಕಾರ ಕ್ಲಿಯರ್ ಮಾಡಿದೆ. ದ್ವಿಪೌರತ್ವದ ಬಗ್ಗೆ ಇದ್ದ ಗೊಂದಲ ನಿವಾರಿಸೋಕೆ ಈ ಕ್ರಮ ತರಲಾಗಿದೆ. ಅಲ್ಲದೆ OCI ಅನ್ನೋದು ಕೇವಲ ಒಂದು ಸೌಲಭ್ಯ ಹೊರತು ಯಾವುದೇ ಹಕ್ಕಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಭಾರತದ ಕಾನೂನು ಉಲ್ಲಂಘನೆ ಮಾಡಿದ್ರೆ ಈ OCI ನೋಂದಣಿಯನ್ನ ರದ್ದು ಮಾಡಲಾಗುತ್ತೆ. ಹಾಗೆ 2 ವರ್ಷಕ್ಕೂ ಹೆಚ್ಚು ಜೈಲು ಶಿಕ್ಷೆ ಕೂಡ ಆಗ್ಬೋದು. ಇದನ್ನ ಮಿಸ್ಯೂಸ್ ಮಾಡಿಕೊಂಡು ಮೋಸ ಮಾಡೋರಿಗೆ, ಫ್ರಾಡ್ ಮಾಡೋರಿಗೆ. ಹಾಗೆ ಕಾರ್ಡ್ ಕ್ಯಾನ್ಸಲ್ ಕೂಡ ಆಗುತ್ತೆ ಅಂತಾನೂ ಹೇಳಿದ್ದಾರೆ. ಇನ್ನು ಈ ಕಾರ್ಡ್ನಿಂದ ಏನು ಲಾಭ ಅಂತ ನೋಡಿದ್ರೆ, ಭಾರತದಲ್ಲಿ ಜೀವಿತಾವಧಿ ವೀಸಾ ಮತ್ತು ಆರ್ಥಿಕ ಸೌಲಭ್ಯ ಸಿಗುತ್ತೆ. ಆದ್ರೆ ಅವರಿಗೆ ಮತದಾನ ಸೇರಿ ಬೇರೆ ಯಾವುದೇ ರಾಜಕೀಯ ಹಕ್ಕು ಇರೋದಿಲ್ಲ. 2005ರಲ್ಲಿ ಭಾರತ ಸರ್ಕಾರ ಈ OCI ಯೋಜನೆಯನ್ನ ಜಾರಿ ತಂದಿತ್ತು. ಇದರಡಿ ಭಾರತದಲ್ಲಿ ಹುಟ್ಟಿ ವಿದೇಶದಲ್ಲಿ ವಾಸಿಸೋರು ಈ ಕಾರ್ಡ್ ಮಾಡಿಸ್ಕೊಳ್ಳೋಕೆ ಅವಕಾಶ ಕೊಡಲಾಗಿದೆ. ಆದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದಂತ ವಿದೇಶಗಳಲ್ಲಿರೋರಿಗೆ ಈ ಫೆಸಿಲಿಟಿ ಸಿಗಲ್ಲ. ಅಂದ್ರೆ ಅರ್ಜಿದಾರರು ಈ ರಾಷ್ಟ್ರಗಳಲ್ಲಿ ವಾಸಿಸ್ತಾ ಇದ್ರೆ ಅಥವಾ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಆ ದೇಶದ ಪ್ರಜೆಗಳಾಗಿದ್ರೆ ಅವರಿಗೆ ಈ ಸೌಲಭ್ಯ ಸಿಗಲ್ಲ. ಇನ್ನು ಇದೇ ಮೊದಲ ಬಾರಿಗೆ ಆಸ್ಟ್ರೇಲಿಯಾದಲ್ಲಿ ಭಾರತೀಯರು ಅತಿದೊಡ್ಡ ಮೈಗ್ರೆಂಟ್ ಗ್ರೂಪ್ ಆಗಿ ಹೊರಹೊಮ್ಮಿದ್ದಾರೆ. ಎಷ್ಟು ದಿನ ಇಂಗ್ಲೆಂಡ್ ಮೂಲದವರು ಇಲ್ಲಿ ಪ್ರಾಬಲ್ಯ ಮೆರಿತಾ ಇದ್ರು. ಈಗ ಅವ್ರ ಸಂಖ್ಯೆ 9,70,000 ಇದೆ. ಅದನ್ನ ಭಾರತೀಯರು ದಾಟಿ ಮುಂದಕ್ಕೆ ಹೋಗಿದ್ದಾರೆ. 9,71,000 ದಾಟಿದೆ. ವಿಶೇಷ ಅಂದ್ರೆ ಆಸ್ಟ್ರೇಲಿಯಾದಲ್ಲಿರೋ ಹೆಚ್ಚಿನ ಭಾರತೀಯರು ಯುವ ಜನತೆ ಅನ್ನೋದು ಕೂಡ ರಿಪೋರ್ಟ್ನಿಂದ ಗೊತ್ತಾಗಿದೆ. ಉಳಿದಂತೆ ಚೈನಾ, ನ್ಯೂಜಿಲೆಂಡ್ ಹಾಗೂ ಫಿಲಿಪೈನ್ಸ್ನವರು ಉಳಿದ ಸ್ಥಾನಗಳಲ್ಲಿ ಕೆಳಗಡೆ ಇದ್ದಾರೆ. ಇನ್ನು 2025ರಲ್ಲಿ ವಿದೇಶದಿಂದ ಭಾರತಕ್ಕೆ ಎಷ್ಟು ದುಡ್ಡು ಬಂದಿದೆ ಅನ್ನೋ ಲೆಕ್ಕಾಚಾರ ಸಿಕ್ಕಿದೆ. ಹೊರ ರಾಷ್ಟ್ರಗಳಲ್ಲಿರೋ ಭಾರತೀಯರು ಈ ಹಣ ಕಳಿಸಿರೋದು, ಅದರ ಲೆಕ್ಕ $138 ಬಿಲಿಯನ್ ತಲುಪಿದೆ. 2024ರಲ್ಲಿ ಇದು $120 ಬಿಲಿಯನ್ ಇತ್ತು. ಮಾರ್ಗನ್ ಸ್ಟ್ಯಾನ್ಲಿ ಸಂಸ್ಥೆ ಈ ರಿಪೋರ್ಟ್ ಕೊಟ್ಟಿದೆ. ಈ ದುಡ್ಡಲ್ಲಿ ಅಮೆರಿಕದಿಂದಲೇ ಅತಿ ಹೆಚ್ಚು ಹಣ, ಅಮೆರಿಕದ ಪಾಲು 27.7% ಪರ್ಸೆಂಟೇಜ್ ಅಲ್ಲಿ, UAE 19% ಚಿಲ್ಲರೆ ಇದೆ. ಉಳಿದಂತೆ ಬೇರೆ ಬೇರೆ ರಾಷ್ಟ್ರಗಳಿದ್ದಾರೆ. ಒಟ್ಟು ರೆಮಿಟೆನ್ಸ್ ರಿಸೀವ್ ಮಾಡೋ ರಾಜ್ಯಗಳಲ್ಲಿ ಕೇರಳ ಟಾಪ್ನಲ್ಲಿದೆ, 20% ಅವರೇ ಪಾಲು ಹೊಂದಿದ್ದಾರೆ. ಹೊರ ದೇಶದಲ್ಲಿ ಕೇರಳಿಗರು ಜಾಸ್ತಿ ಇದ್ದಾರೆ, ಇವರೇ 30-40 ಲಕ್ಷ ಜನ ಇದ್ದಾರೆ. ಹೆಚ್ಚಿನವರು ಗಲ್ಫ್ನಲ್ಲಿದ್ದಾರೆ. ಒಟ್ಟಾರೆ ಭಾರತದ ಡಯಾಸ್ಪೋರಾ, ಇಂಡಿಯನ್ಸ್ ಔಟ್ಸೈಡ್ ಆಫ್ ಇಂಡಿಯಾ, ಅಬ್ರಾಡ್ ಇರೋರು 3.5 ಕೋಟಿ ಜನ ಇದ್ದಾರೆ. ಇನ್ನು ದುಬೈನ ಕನಸಿನ ಉದ್ಯಮ ರಿಯಲ್ ಎಸ್ಟೇಟ್ ಮಾರುಕಟ್ಟೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ವಾರಿಂದಾಗಿ ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಬರೀ 26,960 ವ್ಯವಹಾರಗಳಾಗಿದ್ದಾವಷ್ಟೇ. ಲಾಸ್ಟ್ ಇಯರ್ ಸೇಮ್ ಪೀರಿಯಡ್ನಲ್ಲಿ 2.46 ಲಕ್ಷ ವ್ಯವಹಾರಗಳಾಗಿದ್ವು. 10 ಪಟ್ಟು ಕಿತ್ಕೊಂಡು ಹೋಗಿದೆ ವ್ಯವಹಾರ. ಇದೇ ಕಾರಣಕ್ಕಾಗಿ ದುಬೈ ಸರ್ಕಾರ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದೆ ಜೀವ ತುಂಬಕ್ಕೆ ಮತ್ತೆ ಮಾರ್ಕೆಟ್ಗೆ. ದುಬೈನಲ್ಲಿ ವೀಸಾ ಪಡೆಯೋಕೆ ಕಠಿಣ ನಿಯಮಗಳಿದ್ವು. ಮುಂಚೆ 2 ವರ್ಷದ ರೆಸಿಡೆನ್ಸಿ ವೀಸಾ ಪಡೆಯೋಕೆ ಆಸ್ತಿ ಖರೀದಿ ಮಾಡಬೇಕಾಗಿತ್ತು. ಕನಿಷ್ಠ 7.5 ಲಕ್ಷ ದಿರ್ಹಂ ಮೌಲ್ಯದ ಆಸ್ತಿ ಇರಬೇಕಾಗಿತ್ತು. ಭಾರತದ ಲೆಕ್ಕದಲ್ಲಿ ಸುಮಾರು 1.9 ಕೋಟಿ ರೂಪಾಯಿ. ಈಗ ಸಿಂಗಲ್ ಖರೀದಿದಾರರಿಗೆ ಈ ಕನಿಷ್ಠ ಮಿತಿಯನ್ನ ತೆಗೆದುಹಾಕಲಾಗಿದೆ. ಯಾವ ಬೆಲೆಯ ಆಸ್ತಿ ಖರೀದಿ ಮಾಡಿದ್ರೂ ಕೂಡ ವೀಸಾ ಸಿಗುವಂತೆ ಮಾಡಿದ್ದಾರೆ. ಆದರೆ ಜಂಟಿಯಾಗಿ ಆಸ್ತಿ ಖರೀದಿ ಮಾಡೋರಿಗೆ ಹೊಸ ನಿಯಮ ತರಲಾಗಿದೆ. ಪ್ರತಿಯೊಬ್ಬರಿಗೂ ಕನಿಷ್ಠ 4 ಲಕ್ಷ ದಿರ್ಹಂ ಪಾಲಿರಬೇಕು ಜಾಯಿಂಟ್ ಪ್ರಾಪರ್ಟಿ ಆದ್ರೆ. ಅಷ್ಟು ಮಾತ್ರ ಅಲ್ಲ, ವೀಸಾ ಪಡೆಯೋ ಪ್ರಕ್ರಿಯೆನೂ ಸುಲಭ ಆಗಿದೆ. ಎಲ್ಲಾ ವೀಸಾ ಸೇವೆಗಳನ್ನ ಒಂದೇ ವೇದಿಕೆ ಅಡಿ ತರಲಾಗಿದೆ. ಪೇಪರ್ ವರ್ಕ್ ಗಲಾಟೆ ಇಲ್ಲದೆ ಸುಲಭವಾಗಿ ಕೆಲಸ ಆಗುತ್ತೆ. ಇನ್ನು ಯಾರೆಲ್ಲ ಜಾಸ್ತಿ ಖರೀದಿ ಮಾಡ್ತಿದ್ರು ಅಂತ ನೋಡಿದ್ರೆ, 2025ರಲ್ಲಿ ದುಬೈನಲ್ಲಿ ಅತಿ ಹೆಚ್ಚು ಆಸ್ತಿ ಖರೀದಿ ಮಾಡಿದವರು ಇಂಡಿಯನ್ಸೇ, ಭಾರತೀಯರೇ. ಒಟ್ಟು ವ್ಯವಹಾರದಲ್ಲಿ 22% ಪಾಲು ಭಾರತೀಯರದಿತ್ತು. ಬ್ರಿಟನ್ ಜನ ಕೂಡ ಇದರಲ್ಲಿ ಹೆಚ್ಚು ಆಸ್ತಿ ಖರೀದಿ ಮಾಡಿದವರಿದ್ರು. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಇದರಿಂದ ನ್ಯೂಜಿಲೆಂಡ್ಗೆ ಹೋಗೋ ನಮ್ಮ ಭಾರತೀಯರು ದೊಡ್ಡ ಲಾಭ ಮಾಡ್ಕೊಳ್ತಾರೆ. ಮುಖ್ಯವಾಗಿ ಅಲ್ಲಿ ಕೆಲಸ ಮಾಡಬೇಕು ಅಂದುಕೊಂಡಿರುವ IT ಪ್ರೊಫೆಷನಲ್ಸ್ಗೆ ದೊಡ್ಡ ಆಫರ್ ಇದು. ಈ ಹೊಸ ಒಪ್ಪಂದದಿಂದ ಒಟ್ಟು 5,000 ಭಾರತೀಯ ವೃತ್ತಿಪರರಿಗೆ ನ್ಯೂಜಿಲೆಂಡ್ನಲ್ಲಿ ಕೆಲಸ ಮಾಡೋಕೆ ಸ್ಪೆಷಲ್ ವೀಸಾ ಕೋಟಾ ಸಿಗುತ್ತೆ. ಅಲ್ಲಿ 3 ವರ್ಷಗಳ ಕಾಲ ಲೀಗಲ್ ಆಗಿ ನೀವು ಕೆಲಸ ಮಾಡ್ಬೋದು.
ಇದು ಕೇವಲ IT, ಎಂಜಿನಿಯರಿಂಗ್, ಹೆಲ್ತ್ ಕೇರ್ ಫೀಲ್ಡ್ನವರಿಗೆ ಮಾತ್ರ ಸೀಮಿತವಾಗಿಲ್ಲ. ಯೋಗ ಟೀಚರ್ಸ್, ಮ್ಯೂಸಿಕ್ ಟೀಚರ್ಸ್ ಕೂಡ ಹೋಗ್ಬೋದು. ಹಾಗೆ ಯುವಕರಿಗೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ ವರ್ಕ್ ಮತ್ತು ಹಾಲಿಡೇ ವೀಸಾ ಅಂತ 1,000 ಜನರಿಗೆ ಅವಕಾಶ ಸಿಗುತ್ತೆ. ಅಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೂ ಕೂಡ ಇದರಿಂದ ದೊಡ್ಡ ಬೆನಿಫಿಟ್ ಆಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸ್ಗಳಲ್ಲಿ ಡಿಗ್ರಿ ಅಥವಾ ಮಾಸ್ಟರ್ಸ್ ಮಾಡಿದ್ರೆ 3 ವರ್ಷಗಳ ಕಾಲ ಪೋಸ್ಟ್ ಸ್ಟಡಿ ವರ್ಕ್ ಪರ್ಮಿಟ್ ಈಸಿಯಾಗಿ ಸಿಗುತ್ತೆ. ಅದೇ PhD ಮಾಡಿದವರಿಗೆ ಬರೋಬ್ಬರಿ 4 ವರ್ಷದ ತನಕ ಆಕ್ಸೆಸ್ ಇರುತ್ತೆ. ಇನ್ನು ಮೇ 1ರಿಂದ UAE ವರ್ಕ್ ಪರ್ಮಿಟ್ ಪ್ರೋಸೆಸ್ನಲ್ಲಿ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಇನ್ಮೇಲೆ ವೀಸಾ ಅಪ್ಲಿಕೇಶನ್ ಚೆಕ್ ಮಾಡೋಕೆ AI ಮತ್ತು ರೊಬೋಟಿಕ್ಸ್ ಬಳಸ್ತಾರಂತೆ. ಈ ಹೊಸ ಟೆಕ್ನಾಲಜಿ ಬಂದರೆ ಫೇಕ್ ಡಾಕ್ಯುಮೆಂಟ್ಸ್ ಈಸಿಯಾಗಿ ಕ್ಯಾಚ್ ಮಾಡ್ತೀವಿ ಅಂತ. ಹಾಗೆಯೇ ಅಪ್ಲಿಕೇಶನ್ ಪ್ರೋಸೆಸ್ ಕೂಡ 10 ಪಟ್ಟು ಫಾಸ್ಟ್ ಆಗಿ ನಡೆಯುತ್ತೆ. ಇನ್ನು ಅರಬ್ ನಾಡಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ. ಅರಬ್ ನಾಡಲ್ಲಿ ಮಿಡಲ್ ಈಸ್ಟ್ ಟೆನ್ಷನ್ ಹಾಗೂ ಹಾರ್ಮುಜ್ ಜಲಸಂಧಿ ಸಮಸ್ಯೆಯಿಂದಾಗಿ ಅಲ್ಲೂ ಫೈನಲಿ ಬೆಲೆ ಏರಿಕೆ ಸಮಸ್ಯೆ. ಹೊಸ ರೇಟ್ ಪ್ರಕಾರ ಸೂಪರ್ 98 ಪೆಟ್ರೋಲ್ ಬೆಲೆ 3.6 ದಿರ್ಹಮ್ಗೆ ಏರಿಕೆಯಾಗಿದೆ. ಹಾಗೆಯೇ ಸ್ಪೆಷಲ್ 95 ಆಕ್ಟೇನ್ ಪೆಟ್ರೋಲ್ ಬೆಲೆ 3.55 ದಿರ್ಹಮ್ಗೆ ಬಂದು ನಿಂತಿದೆ. ಡೀಸೆಲ್ ಬೆಲೆಯಲ್ಲಿ ಯಾವುದೇ ಚೇಂಜ್ ಮಾಡಲಿಲ್ಲ, 4.69 ದಿರ್ಹಮ್ನಲ್ಲೇ ಇಟ್ಕೊಂಡಿದ್ದಾರೆ. ಈ ಹೊಸ ಪೆಟ್ರೋಲ್ ರೇಟ್ ಮೇ 1ರಿಂದಲೇ UAEನಲ್ಲಿ ಜಾರಿಗೆ ಬರುತ್ತೆ. 1 ದಿರ್ಹಮ್ ಅಂದ್ರೆ ಎಷ್ಟು? 25 ರೂಪಾಯಿ. ಸೊ ಸದ್ಯಕ್ಕೆ ಇವಾಗ ಇಂಡಿಯಾದಲ್ಲಿರೋ ರೇಟಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬಾ ದೊಡ್ಡ ಡಿಫರೆನ್ಸ್ ಏನಿಲ್ಲ, ಡಿಸ್ಕೌಂಟ್ ಏನಿಲ್ಲ. ಅಲ್ಲಿ ತೈಲ ಅಲ್ಲೇ ಇರೋ ದೇಶಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ಹೇಳೋಕ್ಕಾಗಲ್ಲ, ನಮ್ಮಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಭಾರತದಲ್ಲೂ ಅತಿ ಶೀಘ್ರದಲ್ಲಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನೂ ಕೂಡ ಸರ್ಕಾರ ಏನು ಹೇಳಿಲ್ಲ, ವಿ ಹ್ಯಾವ್ ಟು ವೇಟ್. ಇನ್ನು ಅಮೆರಿಕದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಹೊಸ ವಲಸೆ ನಿಯಮಗಳನ್ನು ತರ್ತಾ ಇದ್ದಾರೆ. ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಅಡಿಯಲ್ಲಿ ಇಮಿಗ್ರೇಷನ್ ಫೀಸ್ ಜಾರಿ ತರ್ತಾ ಇದ್ದಾರೆ. ಇದರಿಂದ ಅಮೆರಿಕದಲ್ಲಿ ಆಶ್ರಯ ಕೇಳ್ತಿರೋರು ಅರ್ಜಿ ಹಾಕುವಾಗಲೇ ಫೈಲಿಂಗ್ ಫೀಸ್ ಕಟ್ಟಬೇಕು. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಆ ಹಣ ವಾಪಸ್ ಸಿಗಲ್ಲ. ಅಷ್ಟೇ ಅಲ್ಲ, ನಿಮ್ಮ ಕೇಸ್ ಪೆಂಡಿಂಗ್ ಇದ್ದಷ್ಟು ವರ್ಷ ಆ್ಯನ್ಯುವಲ್ ಫೀಸ್ ಕಟ್ಟಬೇಕು. ಒಂದು ವೇಳೆ ನೋಟಿಸ್ ಬಂದ 30 ದಿನಗಳಲ್ಲಿ ಫೀಸ್ ಕಟ್ಟಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಮತ್ತು ವರ್ಕ್ ಪರ್ಮಿಟ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಇನ್ನೊಂದು ಪ್ರಮುಖವಾದ ಬದಲಾವಣೆ ಅಂದರೆ I-94 ಫಾರ್ಮ್ಗೆ ಅಥವಾ ಅರೈವಲ್ ರೆಕಾರ್ಡ್ಗೆ ಸಂಬಂಧಪಟ್ಟಿದ್ದು. ಅಮೆರಿಕಗೆ ಬರೋದು ಮತ್ತು ಹೋಗೋದರ ರೆಕಾರ್ಡ್ ಇಡೋಕೆ ಈ ಡಾಕ್ಯುಮೆಂಟ್ ಬಳಸ್ತಾರೆ. ಈಗ ಈ ಡಾಕ್ಯುಮೆಂಟ್ ಪಡೆಯೋಕೆ ಎಕ್ಸ್ಟ್ರಾ $24 ಫೀಸ್ ಕಟ್ಟಬೇಕಾಗುತ್ತೆ. ಸರ್ಕಾರದ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಮಾತ್ರ ಈ ಹೊಸ ಫೀಸ್ನಿಂದ ವಿನಾಯಿತಿ ಇರುತ್ತೆ. ಇನ್ನು ಟೆಂಪರರಿ ಪ್ರೊಟೆಕ್ಟೆಡ್ ಸ್ಟೇಟಸ್ ಅಥವಾ TPS ಅಡಿಯಲ್ಲಿ ಕೆಲಸ ಮಾಡ್ತಿರೋರಿಗೂ ಕಷ್ಟ ಇದೆ. ಹೊಸ ಲಿಮಿಟ್ಸ್ ತಂದಿದ್ದಾರೆ. ಈಗ ವರ್ಕ್ ಪರ್ಮಿಟ್ ಕೇವಲ 1 ವರ್ಷಕ್ಕೆ ವ್ಯಾಲಿಡ್ ಇರುತ್ತೆ. ಹೀಗಾಗಿ ಅಲ್ಲಿ ಲೀಗಲ್ ಆಗಿ ಕೆಲಸ ಮಾಡಬೇಕು ಅಂದರೆ ಪರ್ಮಿಟ್ ರಿನ್ಯೂವಲ್ ಮಾಡ್ತಿರ್ಬೇಕು. ಅಂದ ಹಾಗೆ ಈ ಹೊಸ ನಿಯಮಗಳು ಆದೇಶ ಹೊರಬಿದ್ದ 30 ದಿನಗಳಲ್ಲಿ ಪೂರ್ತಿಯಾಗಿ ಜಾರಿಗೆ ಬರಲಿವೆ. ಇನ್ನು ಅಮೆರಿಕದ ಇಮಿಗ್ರೇಷನ್ ವಿಚಾರದಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಈಗ ಒಂದು ಬಜೆಟ್ ಪ್ಲಾನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಬಿಲ್ ಪಾಸ್ ಆಗಿರೋದ್ರಿಂದ ಅಲ್ಲಿನ ಇಮಿಗ್ರೇಷನ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳಿಗೆ $70 ಬಿಲಿಯನ್ ಎಕ್ಸ್ಟ್ರಾ ಫಂಡ್ ಸಿಗುತ್ತೆ. ಇದಕ್ಕೆ ವೋಟಿಂಗ್ ಆಯಿತು. 215, 211 ಅಂತರದಲ್ಲಿ ಬಿಲ್ ಪಾಸ್ ಆಗಿದೆ. ಡೆಮೊಕ್ರೆಟಿಕ್ ಪಾರ್ಟಿಯವರು ಒಬ್ಬ ನಾಯಕ ಕೂಡ ಸಪೋರ್ಟ್ ಮಾಡಿಲ್ಲ. ಇನ್ನು ಈ ಪ್ಲಾನ್ಗೆ ಅಮೆರಿಕದ ಸೆನೆಟ್ ಏಪ್ರಿಲ್ 23ನೇ ತಾರೀಕಿಗೆ ಅಪ್ರೂವಲ್ ಕೊಟ್ಟಿದೆ. ಈಗ ಹೌಸ್ನಲ್ಲಿ ಒಪ್ಪಿಗೆ ಸಿಕ್ಕಿರೋದ್ರಿಂದ ರಿಪಬ್ಲಿಕನ್ ನಾಯಕರು ಇದರ ಕಂಪ್ಲೀಟ್ ಡೀಟೇಲ್ಸ್ ರೆಡಿ ಮಾಡ್ತಿದ್ದಾರೆ. ಫೈನಲ್ ಆಗಿ ಅಧ್ಯಕ್ಷ ಟ್ರಂಪ್ ಅವರ ಸೈನ್ಗೆ ಕಳಿಸ್ಕೊಡ್ತಾರೆ. ಇನ್ನು ಅಮೆರಿಕದಲ್ಲಿ NRIಗಳಿಗೆ ಮೇಲಿಂದ ಮೇಲೆ ಟೆನ್ಷನ್. H-1B ವೀಸಾಗೆ ಸಂಬಂಧಪಟ್ಟಂತೆ ಟೆಕ್ಸಾಸ್ ರಾಜ್ಯದಲ್ಲಿ ರೂಲ್ಸ್ ಮತ್ತಷ್ಟು ಟೈಟ್ ಆಗ್ತಿದೆ. ಕೆಲ ಕಂಪನಿಗಳು ಬರೀ ಹೆಸರಿಗೆ ಮಾತ್ರ ಆಫೀಸ್ ಅಡ್ರೆಸ್ ಕೊಟ್ಟು ಅಲ್ಲಿ ಯಾವುದೇ ಕೆಲಸ ನಡೆದೇ ಇದ್ರೂ ಕೂಡ ವೀಸಾ ದುರ್ಬಳಕೆ ಮಾಡ್ಕೊಳ್ತಾ ಇದ್ವು. ಅದನ್ನೇ ಬಳಸಿ ಕೆಲ ಕನ್ಸಲ್ಟೆನ್ಸಿ ಕಂಪನಿಗಳು ಕೂಡ H-1B ವೀಸಾಗಳನ್ನು ಪಡಿತಾ ಇದ್ವು. ಈಗ ಟೆಕ್ಸಸ್ ಅಧಿಕಾರಿಗಳು ಇಂಥ ಫೇಕ್ ಆಫೀಸ್ಗಳನ್ನು ಪತ್ತೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಒಟ್ಟು ಸುಮಾರು 30 ಕಂಪನಿಗಳಿಗೆ ನೋಟಿಸ್ ಕಳಿಸಿದ್ದಾರೆ. ಫಿನಾನ್ಷಿಯಲ್ ಡಾಕ್ಯುಮೆಂಟ್ಸ್, ಪ್ರಾಜೆಕ್ಟ್ಸ್ ಮತ್ತು ಕ್ಲೈಂಟ್ ಡೀಟೇಲ್ಸ್ ಕೊಡೋಕೆ ಸೂಚನೆ ಕೊಟ್ಟಿದ್ದಾರೆ. ಅಂದಹಾಗೆ ಸಾಕಷ್ಟು ಭಾರತೀಯ IT ಉದ್ಯೋಗಿಗಳು ಇಂಥ ಕನ್ಸಲ್ಟೆನ್ಸಿಗಳ ಮೂಲಕವೇ ಅಮೆರಿಕಾಗೆ ಕೆಲಸಕ್ಕೆ ಹೋಗ್ತಾರೆ. ಇನ್ನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹೊಸ ನಿರ್ಧಾರ ತಗೊಂಡಿದೆ. ಏಪ್ರಿಲ್ 30ರಿಂದ ಮಿಡಲ್ ಈಸ್ಟ್ನ ವಾಯು ಮಾರ್ಗಗಳಲ್ಲಿ ಮತ್ತೆ ವಿಮಾನ ಹಾರಾಟ ಹೆಚ್ಚಿಸಿದೆ. ಯುದ್ಧದ ಟೆನ್ಷನ್ನಿಂದ ವಿಮಾನಗಳ ಸಂಚಾರ ಕಡಿತ ಆಗಿತ್ತು. ಈಗ ಕತರ್ ಮತ್ತು ಬಹರೇನ್ ರಾಷ್ಟ್ರಗಳಿಗೆ ಮತ್ತೆ ಫ್ಲೈಟ್ ಕನೆಕ್ಟಿವಿಟಿ ಶುರುವಾಗಿದೆ. UAE, ಒಮಾನ್ ಮತ್ತು ಸೌದಿ ಅರೇಬಿಯಾ ಕಡೆಗೂ ಹಾರಾಟ ಹೆಚ್ಚಾಗಿದೆ. ಬೆಂಗಳೂರು, ಮಂಗಳೂರು, ದಿಲ್ಲಿ, ಮುಂಬೈ ಸೇರಿದ ಹಾಗೆ ಭಾರತದ 14 ನಗರಗಳಿಂದ ಕನೆಕ್ಟಿವಿಟಿ ಸಿಗುತ್ತೆ. ಇತ್ತ ವಿಯೆಟ್ನಾಂಗೆ ಹೋಗೋ ಪ್ಲಾನ್ ಮಾಡ್ತಿರೋರಿಗೆ ಏರ್ ಇಂಡಿಯಾ ಡೈರೆಕ್ಟ್ ಫ್ಲೈಟ್ ಶುರು ಮಾಡ್ತಾ ಇದೆ. ಭಾರತದ ರಾಜಧಾನಿ ದಿಲ್ಲಿಯಿಂದ ವಿಯೆಟ್ನಾಂನ ಹನೋಯ್ ನಗರಕ್ಕೆ ನೇರ ವಿಮಾನ ಹಾರಾಟ ಆರಂಭ ಆಗ್ತಿದೆ. ವಾರದಲ್ಲಿ 5 ದಿನ ಈ ಡೈರೆಕ್ಟ್ ಫ್ಲೈಟ್ ಇರುತ್ತೆ. ಮೊದಲೆಲ್ಲ ಅಲ್ಲಿಗೆ ಹೋಗಬೇಕು ಅಂದರೆ ಬೇರೆ ದೇಶಗಳಲ್ಲಿ ಕನೆಕ್ಟಿಂಗ್ ಫ್ಲೈಟ್ ಹಿಡಿಬೇಕಾಗಿತ್ತು.
ಇನ್ನು ಇತ್ತೀಚೆಗೆ ಭಾರತದಿಂದ ವಿಯೆಟ್ನಾಂಗೆ ಹೋಗೋರ ಸಂಖ್ಯೆ ಕೂಡ ಸಾಕಷ್ಟು ಹೆಚ್ಚಾಗ್ತಿದೆ. ಹೀಗಾಗಿ ಸಂಸ್ಥೆ ಈ ನಿರ್ಧಾರ ಮಾಡಿದೆ. ಏನೋ ಜಪಾನ್ ಸರ್ಕಾರ ಈಗ ಇಮಿಗ್ರೇಷನ್ ಫೀಸ್ ಹೆಚ್ಚಿಸೋ ಹೊಸ ಬಿಲ್ ಪಾಸ್ ಮಾಡಿದೆ. ವೀಸಾ ಎಕ್ಸ್ಟೆಂಡಿಂಗ್ ಅಂಡ್ ಕರೆನ್ಸಿ ಸ್ಟೇಟಸ್ ಚೇಂಜ್ ಮಾಡೋಕೆ ಫೀಸ್ 1,00,000 ಯೆನ್ಗೆ ನಿರ್ಧಾರ ಮಾಡಲಾಗಿದೆ. ಹಾಗೆ PR ಪರ್ಮನೆಂಟ್ ರೆಸಿಡೆನ್ಸಿ ಅಪ್ಲಿಕೇಶನ್ಗೆ 3,00,000 ಯೆನ್ ಅಂದ್ರೆ ಹತ್ತತ್ರ 1,80,000 ರೂಪಾಯಿವರೆಗೆ ಫಿಕ್ಸ್ ಮಾಡಲಾಗಿದೆ. ಇದರ ಜೊತೆಗೆ ಜೆಸ್ಟಾ ಅನ್ನೋ ಹೊಸ ಆನ್ಲೈನ್ ಸ್ಕ್ರೀನಿಂಗ್ ಸಿಸ್ಟಮ್ ಕೂಡ ತರ್ತಾ ಇದ್ದಾರೆ. ಇದರಿಂದ ಪ್ರವಾಸಿಗರು ಜಪಾನ್ಗೆ ಹೋಗೋ ಮುನ್ನ ಆನ್ಲೈನ್ ಮೂಲಕ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕಾಗುತ್ತೆ. ಇನ್ನು ಮೇ 12ನೇ ತಾರೀಕು ಬೆಲ್ಜಿಯಂನ ಬ್ರುಸೆಲ್ಸ್ ಏರ್ಪೋರ್ಟ್ ನಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಅವತ್ತು ಅಲ್ಲಿಂದ ಹೊರಡೋ 50% ಫ್ಲೈಟ್ಸ್ ಕ್ಯಾನ್ಸಲ್ ಆಗ್ತವೆ. ಅಲ್ಲಿ ಸರ್ಕಾರದ ಪಾಲಿಸಿಗಳ ವಿರುದ್ಧ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ. ಹಾಗಾಗಿ ಇದು ಸ್ವಲ್ಪ ಇಶ್ಯೂ ಇದೆ. ಅಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಆ ಭಾಗದಿಂದ ಯಾರು ಬರೋರಿದ್ರೆ. ಏನು ಇಷ್ಟು ದಿನ ಬರೀ ನಮ್ಮ ಸ್ಟೂಡೆಂಟ್ಸ್ ಅನ್ನ ತಮ್ಮ ದೇಶಕ್ಕೆ ಓದೋಕೆ ಕರೆಸಿಕೊಳ್ಳೋದರ ಕಡೆ ಮಾತ್ರ ಜರ್ಮನಿ ಫೋಕಸ್ ಮಾಡ್ತಾ ಇತ್ತು. ಆದ್ರೆ ಈಗ ಅದನ್ನು ಮೀರಿ ಭಾರತದಲ್ಲೇ ದೊಡ್ಡ ಮಟ್ಟದ ರಿಸರ್ಚ್ ಮತ್ತು ಎಜುಕೇಶನ್ ಡೆವಲಪ್ಮೆಂಟ್ ಮಾಡೋಕೆ ಪ್ಲಾನ್ ಮಾಡಿದೆ. ಅಂದ್ರೆ ಜರ್ಮನಿ ಮತ್ತು ಭಾರತದ ಯೂನಿವರ್ಸಿಟಿಗಳು ಒಟ್ಟಾಗಿ ಸೇರಿ ದೊಡ್ಡ ದೊಡ್ಡ ರಿಸರ್ಚ್ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ. ಇದರಿಂದ ಕೇವಲ ಓದೋಕೆ ಹೋಗೋ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ನಮ್ಮ ದೇಶದ ರಿಸರ್ಚ್ ಫೀಲ್ಡ್ಗೂ ದೊಡ್ಡ ಬೂಸ್ಟ್ ಸಿಗುತ್ತೆ. ಅಂದಹಾಗೆ ಜರ್ಮನಿಯಲ್ಲಿ 60,000 ಭಾರತೀಯ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ. ಏನೋ ಟ್ರಂಪ್ ಗೋಲ್ಡ್ ಕಾರ್ಡ್ಗೆ ವೀಸಾ ಅಂತ ಶುರು ಮಾಡಿದ್ರಲ್ಲ, ಅದೇ $1 ಮಿಲಿಯನ್ ಇಟ್ಟು ವೀಸಾ ಪಡೆಯೋದು. ಅದರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ವೀಸಾ ಸಿಕ್ಕಿದೆ. ಯಾರು ಅಂತ ಸ್ಪಷ್ಟ ಇಲ್ಲ. ವೈಟ್ ಹೌಸ್ ಈ ಮಾಹಿತಿ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ NRI ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ NRI ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ದಯವಿಟ್ಟು ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ಇದನ್ನ ಎಲ್ಲ ನಿಮ್ಮ NRI ಮಿತ್ರರಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ನಾವು ಭಾರತದ ಹೊರಗಿರೋ ಕನ್ನಡಿಗ ವೀಕ್ಷಕರಿಗೋಸ್ಕರ, NRI ಕನ್ನಡಿಗರಿಗೋಸ್ಕರವೇ ತರ್ತಿರೋ ಈ ಸಂಚಿಕೆಯ ಪ್ರಯತ್ನ ಇದೆಯಲ್ಲ, ಅದು ಕೂಡ ಸ್ವಲ್ಪ ಸಾರ್ಥಕ ಆಗುತ್ತೆ ಹೆಚ್ಚಿನ ಜನಕ್ಕೆ ಅದು ತಲುಪಿದಾಗ. ಹಾಗಾಗಿ ನಿಮ್ಮಲ್ಲಿ ಮನವಿ, ದಯವಿಟ್ಟು ಶೇರ್ ಮಾಡಿ ಅಂತ. ನಮಸ್ಕಾರ ಸ್ನೇಹಿತರೆ.